ಜನ ಐ ಮೀನ್ ಫೀಮೇಲ್ ಫ್ಯಾನ್ಸ್ ಕುತ್ಕೊಂಡು ಗಣೇಶನ ಎದುರು ಇಟ್ಕೊಂಡು ನಾವು ಕೇಳೋದೇ ಕೇಳ್ತಾ ಇಲ್ಲ. ಇಬ್ಬಿಬ್ರು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಿದ್ರು. We read an article that you have not touched any ಯಾವ ಹೀರೋಯಿನ್ ಮುಟ್ಟಿಲ್ಲ. ಐ ಮೀನ್ ಡ್ಯಾನ್ಸ್ ಮಾಡೋದು ಮಾತ್ರ ವೆನ್ ಯು ಸ್ಲ್ಯಾಪ್ ಹಾಗಂತ ಒಂದು ಒಟ್ಟು ಇದರಲ್ಲಿ ಅನಿಸುತ್ತೆ. ಯಾವುದೋ ಮ್ಯಾಗ್ಝಿನಲ್ಲಿ ನೋಡಿದ್ವಿ. ಟಚ್ ಕೂಡ ಮಾಡಿಲ್ಲ ಅನ್ನೋ ಒಂದು ಇದು ಬಂದಿತ್ತು. ಸಿನಿಮಾ ಕಾನ್ಸೆಪ್ಟೇ ಆ ಥರ ಇದೆ. ನಾವು ಅಂದ್ಕೊಳ್ಳೋದೊಂದು, ಬಟ್ ಅದಾಗಲೇಬೇಕು ಅಂತೇನಿಲ್ಲ. ನಾವೆಷ್ಟು ಕಾನ್ಫಿಡೆನ್ಸ್ ಇರ್ತೀವಿ ನಮ್ಮ ವರ್ಕಲ್ಲಿ, ಕರಿಯರಲ್ಲಿ, ಅದು ಆ ಮಟ್ಟಕ್ಕೆ ಹೋಗ್ತಾ ಇದೆ. ಕಾಲೇಜಿಂದನೇ ಸ್ಟಾರ್ಟ್ ಆಗುತ್ತೆ. ಯಾರನ್ನೋ ನೋಡಿದ ತಕ್ಷಣ ಇಂಪ್ರೆಸ್ ಆಗ್ಬಿಡ್ತೀವಿ. ಲೆಕ್ಚರರ್ ನೋಡಿದ್ರೆ ಹಿಂಗೆ ನೋಡೋಣ ಅನ್ಸುತ್ತೆ. ಕಾಲೇಜ್ ಟೈಮ್ ಫಸ್ಟ್ PU ಸೆಕೆಂಡ್ PU ನಂಗೆ ತುಂಬ ಆಗಿದೆ ಆ ಥರ. ಏನು ಮಾಡೋಕ್ಕಾಗಲ್ಲ. ಅಂದರೆ ಲವ್ ಅಂತನಲ್ಲ ನಾನು ಹೇಳ್ತಿರೋದು, ಲೈಕ್ ಫ್ರೆಂಡ್ಶಿಪ್ ಆಗಿರ್ಬೋದು. ಎಷ್ಟು ಜನ ಜೊತೆ ನಾವು ಕನೆಕ್ಟ್ ಆಗ್ತೀವಿ ಅನ್ನೋದು ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ನೋಡೆ ಸಾಂಗಲ್ಲಿ ಅದು ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಜ್ವರ ಬಂದಿತ್ತು ಅಂತ ಕೇಳ್ಪಟ್ವಿ. ಈವನ್ ಇನ್ ರೆಡ್ ಕಲರ್ ಕಾಸ್ಟ್ಯೂಮಲ್ಲಿ ನಿಮ್ಮ ಕಣ್ಣಲ್ಲೇ ಜ್ವರ ಕಾಣಿಸ್ತಾ ಇದೆ, ತುಂಬಾ ಕಾಣಿಸ್ತಾ ಇದೆ. ಆ ಸಾಂಗ್ ಜ್ವರದ ಫೀಲ್ ಏನಿದೆ ರಿಯಲಿ ಸಕ್ಕತ್ತಾಗಿ ವರ್ಕೌಟ್ ಆಗಿದೆ ಆನ್ ಸ್ಕ್ರೀನ್. ನಮ್ಗೆ ಆ ಸಾಂಗ್ ತುಂಬ ಇಷ್ಟ ಆಗಿದೆ. ಜ್ವರ ಬಂದಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ನೋ ಫೀವರ್ ಹೇಗೆ ಅದು ಪ್ರೀತಿ ಜ್ವರ ಥರ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್. ಇಟ್ಸ್ ರಿಯಲಿ ಸೂಪರ್ ಆಗಿದೆ ಆ ಸಾಂಗ್. ಇದೇ ಇದರಲ್ಲಿ ಶಂಕರ್ನಾಗ್ ತರ ಒಂದು ಡೈಲಾಗ್ ಹೇಳಿ ಅಂತ. ನಿಮ್ಮ ಫ್ಯಾನ್ಸ್ ಅಲ್ವೇ? ಸಾಂಗ್ಲಿಯಾನ ಫಿಲ್ಮ್ ಡೈಲಾಗ್. ಮಿಸ್ಟರ್ ಧನ್ರಾಜ್, 24 ಗಂಟೆಯಲ್ಲಿ ನಿನ್ನ ನಡು ರಸ್ತೆಯಲ್ಲಿ ಹೊಡೆದು ಬೆತ್ತಲೆ ಮಾಡಿ ಜೈಲು ಹಾಕಲಿಲ್ಲ, ನನ್ನ ಹೆಸರು ಎಸ್ಪೆಸ್ ಸಾಂಗ್ಲಿಯಾನ ಅಲ್ಲ. ರಿಯಲಿ ಸೂಪರ್. ಓಕೆ ಆಲ್ ರೈಟ್. ನಿಮಗೆ ಆಟೋ ರಾಜ ಸಿನಿಮಾ ಅಂದ್ಕೊಂಡು ಆಟೋ ಬಂದಿದೆ. ಬಟ್ ಆಟೋ ಡ್ರೈವರ್ಗಳ ನೋಡಿದ್ರೆ ನಿಮಗೆ ಏನಿಸುತ್ತೆ? ನಿಮ್ಮ ಪರ್ಸನಲ್ ಆಗಿರೋ ಎಕ್ಸ್ಪೀರಿಯನ್ಸ್? ಆಮೇಲೆ ಎಕ್ಸ್ಪೀರಿಯನ್ಸ್ ಕತೆ ಅಲ್ಲ, ಎವ್ರಿಥಿಂಗ್ ಹ್ಯಾಸ್ ಒನ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸೈಡ್. ಕೆಲವೊಬ್ಬರು ಆಟೋ ಡ್ರೈವರ್ಸ್ ಎಷ್ಟು ನಿಯತ್ತಾಗಿರ್ತಾರೆ ಅಂದರೆ ಏನಾದರೂ ಬಿಟ್ಟು ಹೋಗಿದ್ರೆ ಹುಡ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಕೊಡೋದಾಗಲಿ ಏನೋ ಒಂದು ಮಾಡ್ತಾರೆ. ಬಟ್ ಇನ್ನು ಕೆಲವೊಬ್ಬರು ಬರೋಕ್ಕೆ ಮುಂಚೆನೇ ಎಲ್ಲಿಗೆ ಮೀಟ್ರ್ ಮೇಲೆ ಇಷ್ಟ ಆಗುತ್ತೆ ಅಂತ ಹೇಳೋರಿದ್ದಾರೆ. ಸೊ ದಯವಿಟ್ಟು ಸರ್ ಅದು ಒಳ್ಳೇದಲ್ಲ. ಹೇಳ್ತಿದ್ದೀನಿ, ದಯವಿಟ್ಟು ಆಟೋ ಡ್ರೈವರ್ಸು ಹೆಣ್ಮಕ್ಳಿಗೂ ಅಲ್ಲ ಗಂಡು ಮಕ್ಳಿಗೂ ಅಲ್ಲ, ಜನರಿಗೆ ಇನ್ಫ್ಯಾಕ್ಟ್ ಹೇಳ್ತಿರೋದು ಏನಂದರೆ ನೀವು ಮೀಟ್ರ್ ಮೇಲೆ ಇಷ್ಟು ಅಂತ ಕೇಳೋ ಹಾಗಿಲ್ಲ. ಯಾಕೆ ಅಂದರೆ ನೀವಿರೋದು ಪಬ್ಲಿಕ್ ಸರ್ವಿಸು, ನೀವು ಬರ್ತಿರೋದು ಅಂದಮೇಲೆ ಪಬ್ಲಿಕ್ ಸರ್ವಿಸ್ಗೋಸ್ಕರ ಬರ್ತಿದ್ದೀರಾ. ಇಲ್ಲ ನಾವು ಅವರ ಪಾಯಿಂಟ್ ಆಫ್ ವ್ಯೂವಿಂದನೂ ಯೋಚನೆ ಮಾಡಬೇಕಾಗುತ್ತಿಲ್ಲ. ಒಂದು 18 hours ವರ್ಕ್ ಮಾಡಿರ್ತಾರೆ ಅವರು, ಆ್ಯಂಡ್ ಏನೋ ಅರ್ಜೆಂಟ್ ಕೆಲಸಕ್ಕೆ ಮನೆಗೆ ಹೋಗಬೇಕಾಗಿರುತ್ತೆ. ಆ ಥರ ಕಷ್ಟದಲ್ಲಿದ್ದರೂ ತುಂಬ ಹೆಲ್ಪ್ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಏನೋ ಸೀರಿಯಸ್ಸು ಇಲ್ಲ, ಏನೋ ಮನೇಲಿ ಕೆಲಸ ಇರುತ್ತೆ, ಮನೇಲಿ ಪ್ರೆಷರ್ ಇರುತ್ತೆ, ಇಲ್ಲ ಏನೋ ಇದ್ದಾಗ ಅವರು ಒಂದು ಕಡೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಬರೋಕ್ಕಾಗಲ್ಲ. ಸೊ ಏನಾಗುತ್ತೆ ಅಂಥ ಟೈಮಲ್ಲಿ ಅದೇ ಎದ್ದು ಕಾಣ್ತಾ ಇರ್ತಾರೆ. ಮನೇಲಿ ಏನೋ ಬೇಗ ಬನ್ನಿ ಅಂತ ಹೇಳಿರ್ತಾರೆ, ಅರ್ಜೆಂಟ್ ಕಾಸು ಬೇಕಾಗಿರುತ್ತೆ, ಫೀಸ್ ಕಟ್ಟಬೇಕಾಗಿರುತ್ತೆ, ಎಲ್ಲೋ ಹೋಗ್ಬೇಕಾಗಿರುತ್ತೆ. ನಮ್ಮ ಆಟೋ ಡ್ರೈವರ್ಸ್ಗೆ ಎಷ್ಟೋ ಸಲ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಪಾಪ ಅವ್ರ ಪ್ಯಾಸೆಂಜರ್ ಕಸ್ಟಮರ್ಸು ಅವ್ರನ್ನ ನಾವು ಬಿಡಬಾರ್ದು ಅಂತಲೂ ಹೋಗಿರ್ತಾರೆ. ಅವರು ಸುಮಾರು ಕಡೆ ದೂರ ಹೋಗಿರ್ತಾರೆ. ಎಷ್ಟೋ ಸಲ ನಮ್ಮ ಆಟೋ ಡ್ರೈವರ್ಸ್ಗೆ ಹೊಡೆದಿರೋ ಇನ್ಸಿಡೆಂಟ್ಸ್ಗಳಿದೆ. ನಮ್ಮ ಆಟೋ ಡ್ರೈವರ್ಗಳನ್ನೇ ಹೊಡೆದು ಅವ್ರ ಹತ್ರ ಇರೋ ಎಲ್ಲ ಕಿತ್ಕೊಂಡು ಆ ಥರ ಇನ್ಸಿಡೆಂಟ್ಸು ಇದೆ. ಹಾಗಂತ ನಾವು ಯಾವತ್ತೂ ಅದನ್ನು ಎತ್ತು ತೋರಿಸಿಲ್ಲ. ಲೈಕ್ ನಮ್ಮ ಹಣೆ ಬರ ಅಂತ ಸುಮ್ಮನೆ ಬಿಟ್ಟಿರ್ತೀವಿ. ಈ ಇನ್ಸಿಡೆಂಟ್ಸ್ಗಳ್ನೆಲ್ಲ ಬ್ಯೂಟಿಫುಲ್ಲಾಗಿ ಹೇಳ್ಕೊಂಡು ಬಂದಿದ್ದೀವಿ. ಸೊ ನಾವು ಪಬ್ಲಿಕ್ ಸರ್ವೆಂಟ್ ಖಾಕಿ ಹಾಕಿದ್ದೀವಿ, ನಾವೆಲ್ಲ ಪಬ್ಲಿಕ್ ಸರ್ವೆಂಟ್ಸು. ಹಾಗಂತ ವಿ ಆರ್ ನಾಟ್ ಗುಲಾಮ್ರಲ್ಲ, ನಾವು ವಿ ಆರ್ ಸರ್ವೆಂಟ್ಸ್, ಸರ್ವೀಸ್ ಕೊಡ್ತಾ ಇದ್ದೀವಿ. ಹಾಗಂತ ದಯವಿಟ್ಟು ನಮ್ಮನ್ನು ಕೀಳಾಗಿ ನೋಡಬಾರ್ದಲ್ಲ. ಆಟೋ ಡ್ರೈವರ್ ಅಂತ ಬರಲೇಬೇಕು ಅಂತ ಏನಿಲ್ಲ, ಬನ್ನಿ ಅಂದರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಬರ್ತಾರೆ. ಓಕೆ ಫೈನಲಿ ಗಣೇಶ್ ಟೈಮ್ ಮಾಡಿ ಆಟೋ ಓಡಿಸಿ ತುಂಬಾ ಖುಷಿ ಆಯ್ತು. ಆಟೋ ಓಡಿಸ್ಬೇಕಾದ್ರೆ ಹಿಂಗೆ ಕೈ ಇಟ್ಕೊಳ್ಳೇನೋ ಬಂದಿರ್ಬೇಕಲ್ಲ. ಈ ಅವರು ಯಾವುದು ಪ್ರೇಮಲೋಕದ ಹಾಡು ನೆನೆಸ್ಕೊಂತ ಇದೆ. ಹೌದು, ಇದೇ ನೋಡು ಕ್ಲಚ್ಚು, ಇದೇ ಬ್ರೇಕು ಸ್ವಿಚ್ಚು. ವೆಲ್ ಇದಕ್ಕೆ ಈ ಕರೆಂಟ್ ಸಿಚುವೇಶನ್ ಬರೋ ಹಾಡು ಅಂದರೆ ಕನಸೋಯಿತು ಮಲ್ಲೇಶ್ವರಂ ಗ್ರೌಂಡ್. ಥ್ಯಾಂಕ್ ಯು ವೆರಿ ಮಚ್. ಡೈಲಾಗು, ಡೈರೆಕ್ಷನ್ನು, ಆ್ಯಕ್ಟಿಂಗು, ಲಿರಿಕ್ಸು ಪ್ರಕಾಶ್ ಕರ್ಸ್ಬಿಟ್ಟು ಆ್ಯಕ್ಷನ್ ಅನ್ಬೇಕು ಅಷ್ಟೇ ಈಗ. ಸರ್ ಬಟ್ ಸ್ಟಿಲ್ ಈಗ ನಾವು ಈ ಆಟೋ ಅವ್ರ ಬಗ್ಗೆ ಒಂದು ಕಾನ್ವರ್ಸೇಷನ್ ನೋಡಿದ್ವಿ. ಒಂದು ಚಿಕ್ಕ ಹೇಳಿಕೆ ಏನಂದರೆ, ನೀವು ನಮ್ಮಲ್ಲಿ ಅಂತ ಆಟೋ ರಾಜ ಆಗೋಗಿ ಆಟೋ ಅವ್ರ ಜೊತೆ ಬೆರ್ಕೋಬಿಟ್ಟಿದ್ದೀರಾ. ನನ್ನ ಪ್ರಾಬ್ಲಮ್ ಅಲ್ಲ, ಅದು ಕಾಕಿ ಪ್ರಾಬ್ಲಮ್. ಬಟ್ ಸ್ಟಿಲ್ ಈ ಒಂದು ನೋಟಲ್ಲಿ ನಾನು ಐ ವಿಶ್ ಅಟ್ಲೀಸ್ಟ್ ಆ ನೆಗೆಟಿವ್ ರೇಷಿಯೋ ಇತ್ತಲ್ಲ ಆಟೋ ಡ್ರೈವರ್ಸಲ್ಲಿ,
ಅದೂ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಇವರು ಇಷ್ಟೊಂದು ಜನ ನಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಅವರಿಗೂ ಅನಿಸಿ ಸೊ ಆ ನೆಗೆಟಿವ್ ರೇಷನು ಪಾಸಿಟಿವ್ ಆಗೋಗ್ಲಿ ಅಂತ ಖಂಡಿತವಾಗ್ಲೂ ಆಗುತ್ತೆ. ನಾನು ನಮ್ಮ ಕಡೆಯಿಂದ ಕೇಳ್ಕೊಳ್ಳೋದು ಅಂದರೆ ನೀವು ಅಷ್ಟೇ ನಮ್ಮವ್ರನ್ನ ನೋಡೋ ದೃಷ್ಟಿಕೋನ ಸ್ವಲ್ಪ ನಿಮ್ಮವ್ರನ್ನ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಮೂವೀಸ್ ಎಲ್ಲ ಈ ಥರನೇ ಸಕ್ಸಸ್ ಆಗ್ತಿದೆ, ಇನ್ನು ಮುಂದೆನೇ ಸಕ್ಸಸ್ ಆಗಲಿ ಅಂತ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಇಷ್ಟು ಜನ ಬಂದು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. 21ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ನೋಡ್ತೀರಾ ಗೊತ್ತು, ಬಟ್ ಫಾರ್ಮಲ್ಲಿ ಹೇಳಬೇಕು, ಪ್ಲೀಸ್ ನೋಡಿ. ಜಾಸ್ತಿ ಸಲ ನೋಡಿ ಈ ಸಲ. ಓಕೆ, ಫೈನಲ್ ಆಗಿ ಇವಾಗ ಒಬ್ಬೊಬ್ಬರೇ ಹೋಗಿ ಕೂತ್ಕೊಂಡು ನೋಡಿದ್ರಿ, ಐ ಮೀನ್ ಡ್ರೈವಿಂಗ್ ಮಾಡಿದ್ರಿ ಅನ್ಸುತ್ತೆ, ಎಲ್ಲ ಒಟ್ಟಿಗೆ ಒಂದು ರೌಂಡ್ ಹೋದ್ರೆ ಬನ್ನಿ ಹೋಗೋಣ. ಓಕೆ ಶಂಕ, ಕಾರ್ಯಕ್ರಮ ನೋಡಿದ್ರಿ, ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇವನ್ ಕಾರ್ಯಕ್ರಮ ಕೂಡ ನನಗಂತೂ ಹೊಸ ಎಕ್ಸ್ಪೀರಿಯನ್ಸ್, ಸಖತ್ ಇಷ್ಟ ಆಯಿತು. ಗಣೇಶ್ ಅವ್ರ ಜೊತೆ, ಅವರ ಫೀಮೇಲ್ ಫ್ಯಾನ್ಸ್ ಜೊತೆ ಅವರ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿರೋದು ಇಷ್ಟೇ ಅಂತ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ 21ಕ್ಕೆ, ಹೋಗ್ಬಿಟ್ಟು ಥಿಯೇಟರ್ ಸಿನಿಮಾ ನೋಡಿ, ಸಿನಿಮಾ ಇನ್ನೂ ಮಜವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ ನ್ಯೂಸ್. ಜನಸೇವೆಗೆಂದು ಕಾಕಿ ತೊಟ್ಟವ್ರೆ